ಯಾವುದಕ್ಕೂ ಭಯ ಪಡಬೇಡ, ಧೈರ್ಯದಲ್ಲಿದ್ರೆ ಏನೇನ್ ಬೇಕಾದ್ರೂ ಜಯಿಸ್ಬೋದು ಅಂತ ಹೇಳ್ಕೊಟ್ಟಿದ್ರು. ಶಭಾಷ್. ಇದೇ ಧೈರ್ಯನ ತೋರ್ಸೋ ಕಡೆ ತೋರಿಸಿದ್ರೆ ಒಪ್ಕೊಳ್ತಿದ್ದೆ ನಿನ್ನನ್ನ. ಯಾರು? ಬಂದೆ ಬಂದೆ. ಬಂದೆ. ನಮಸ್ಕಾರ ವಿಶ್ವನಾಥ್ ಅವ್ರಿಗೆ. ಬನ್ನಿ ಒಳಗಡೆ. ನಮಸ್ಕಾರ ಅಣ್ಣ, ಬನ್ನಿ ಕುತ್ಕೊಳ್ಳಿ. ಪರವಾಗಿಲ್ಲ. ಬಂಟಿಯಲ್ಲಿ ಇದಾನೆ. ಏನು ವಿಷಯ ವಿಶ್ವನಾಥ್? ಕರೀರಿ ಅವನ್ನ, ಮಾತಾಡಬೇಕು. ಯಾಕಣ್ಣ ನೀವಿಬ್ರು ಇಷ್ಟು ಕೋಪದಲ್ಲಿದ್ದೀರಾ? ಏನಾಯ್ತಣ್ಣ? ಏನ್ ವಿಷಯ? ಮೊದಲು ಕರೀರಿ, ವಿಷಯ ಎಲ್ಲ ಆಮೇಲೆ. ಬಂಟಿ, ಬಂಟಿ, ನನಗೆ ಬರ್ತಿರೋ ಕೋಪಕ್ಕೆ ನಿಮ್ ಕತ್ತಿ ಸಿಕ್ಬಿಡೋಣ ಅನ್ಸ್ತಾ ಇದೆ. ನಿಲ್ಸೆ ಅಳುನ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ನಿನ್ ಮಗಕ್ಕೆ ಅಳು ಬೇರೆ ಕೇಳು. ಕೆನ್ನೆಗೊಂದು ಬಾರ್ಸ ಅಂದ್ರೆ ಚಳ್ಳನ್ ಬಿಡ್ಬೇಕು. ದೊಡಮ್ಮ, ನಾವೇ ತಪ್ಪು ಮಾಡಿರುವಾಗ ಮಾತಾಡ್ತಿದ್ದೀರಲ್ಲ ನೀವು. ಇನ್ಯಾರೇ ತಪ್ಪು ಮಾಡಿರೋದು? ಯಾರೋ ಗೊತ್ತು ಗುರಿ ಇಲ್ದಿದ್ದವನ ಜೊತೆ ಚಾಟಿಂಗ್ ಮಾಡೋದಂತೆ, ಅವನನ್ನ ಹೋಗಿ ಮೀಟ್ ಮಾಡೋದಂತೆ, ಆಮೇಲೆ ಗೊಳೋ ಅಂತ ಆಳೋದಂತೆ. ಆಗ ಕಿತ್ತೂರು ರಾಣಿ ಹೋಗಿ ಕಾಪಾಡೋದಂತೆ. ಅಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಯಾರೇ ಉತ್ತರ ಕೊಡೋದು? ಹೆಣ್ಣಿಗೆ ಮಾನನೆ ಮುಖ್ಯ ಕಣ್ರೆ. ಅದೇನಾದ್ರೂ ಕಳೆದು ಹೋಯ್ತು ಅಂದ್ರೆ ಬದುಕಿದ್ದು ಸತ್ತ ಹಾಗೆ ತಿಳ್ಕೊಳ್ಳಿ. ಅಮ್ಮ, ಅದು ಹಲ್ಲು ಉದುರಿಸ್ಬಿಡ್ತೀನಿ. ಇಂಟರ್ನೆಟ್ ವಿಷಯನ ನೀನ್ ನನ್ನ ಹತ್ರ ಮುಚ್ಚಿಟ್ಟಾಗಲೇ ನಾನು ನಿನ್ಗೆ ಈ ಗೆನ್ನೆ ಮೇಲೆ ಬಾರಿಸಿದಿದ್ರೆ ಇವತ್ತು ನೀನು ಈ ಕಣ್ಣ ಮುಚ್ಚಾಲೆ ಆಟ ನನ್ನ ಜೊತೆ ಆಡ್ತಿರ್ಲಿಲ್ಲ. ಯಾರೇ ನಾನು? ನಿಮ್ಮಮ್ಮ ಕಣೆ. ನಿನ್ನ ಹೊತ್ತು ಹೆತ್ತು ಸಾಕದವಳು, ನಿನ್ ಮೇಲೆ ಉಸಿರನ್ನೇ ಇಟ್ಕೊಂಡಿರೋಳು. ಇಂಥ ಒಂದು ಅಪಾಯಕ್ಕೆ ಸಿಕ್ಕಾಕೊಂಡು ನರ್ಕ ಅನುಭವಿಸಿದ್ಯಲ್ಲ, ಈ ಅಮ್ಮನ ಹತ್ರ ಹೇಳ್ಕೋಬೇಕು ಅಂತ ಅನಿಸ್ಲಿಲ್ವಾ ನಿನ್ಗೆ?
ವಿಶ್ವನಾಥ್, ಯಾಕೆ ಹಾಗೆ ನೋಡ್ತಿದ್ದೀರ ಅವನ್ನ? ದಯವಿಟ್ಟು ಏನಾಯ್ತು ಅಂತ ಹೇಳಿ. ಕೇಳ್ತಾ ಇದ್ದಾರೆ. ವಿಷಯ ನೀನ್ ಹೇಳ್ತೀಯಾ, ನಾನೇ ಹೇಳ? ಏನಾಯ್ತು ಅಂತ ಹೇಳೋ. ಹೇಳೋ. ಇಂಥ ಕೆಲಸ ಮಾಡ್ತೀಯೋ? ನಮ್ಮನೆ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕ್ತೀಯಾ? ಎಷ್ಟು ಧೈರ್ಯ ನಿನ್ಗೆ? ಸೋಮು, ಅಣ್ಣ ಒಂದ್ 5 ನಿಮಿಷ ಹೊರಗಡೆ ಇರಿ, ಈ ನನ್ನ ಮಗನ್ ಬರ್ತೀನಿ. ಆಹಾ, ಎಂತ ಮಗನ್ ಹೆತ್ಬಿಟ್ರಿ. ಇಂತನ್ನ ಕಡ್ದು ಊರ್ ಬಾಗಿಲಿಗೆ ನೇತಾಕಿದ್ರು ತಪ್ಪಿಲ್ಲ. ಮಾತಿನ ಬಗ್ಗೆ ನಿಗಾ ಇರಲಿ. ನಿನಗಿಂತ ವಯಸ್ಸಲ್ಲಿ ದೊಡ್ಡವನು. ದೊಡ್ಡವ್ರ ಕೈಲಿ ಏಟ್ ತಿಂದ್ರೆ ಅವಮಾನ ಅನ್ಕೋಬೇಡ. ಎಷ್ಟು ಧೈರ್ಯ ನಿನಗೆ? ನನ್ನ ಮಗಳ ಮೇಲೆ ಕಣ್ಣು ಹಾಕ್ತೀಯಾ? ಇವತ್ತೇ ಕೊನೆ. ಇನ್ನೊಂದು ಸಲ ನನ್ನ ಮಗಳ ಬಗ್ಗೆ ಯೋಚನೆ ಮಾಡಿದ್ರೆ ಮೂವತ್ತು ವರ್ಷದಿಂದ ಇದ್ದಾರೆ ನಿಮ್ಮ ಅಪ್ಪ ಅಮ್ಮ ಇಲ್ಲೇ. ನಾವು ಹೇಳಬೇಕು ಇದು ಶರ್ಮಾ ಅವರ ಮನೆ ಅಂತ. ಅಷ್ಟೊಂದು ಸಂಭಾವಿತರು, ಅಷ್ಟೊಂದು ಗೌರವಸ್ಥರು. ಇವತ್ತು ಅವ್ರ ಮುಖ ನೋಡಿಕೊಂಡು ನಿನ್ನನ್ನು ಸುಮ್ಮನೆ ಬಿಡ್ತಾ ಇದ್ದೀನಿ. ನಿನ್ನ ಮನೆಗೆ ಬಂದು ಬುದ್ಧಿ ಹೇಳ್ತಾ ಇದ್ದೀನಿ. ಇಲ್ಲ ಅಂತಿದ್ರೆ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಕಳಿಸ್ಬಿಡ್ತಿದ್ದೆ. ಇದೇ ಕೊನೆ. ಇನ್ನೊಂದು ಸಲ ನಿನ್ನ ಚಾಳಿ ಮುಂದುವರೆಸಿದ್ರೆ ಬುದ್ಧಿ ಹೇಳಿಸ್ಕೊಳ್ಳೋದಕ್ಕೆ ನೀನೇ ಜೀವಂತವಾಗಿರೋದಿಲ್ಲ. ನನ್ನ ಕ್ಷಮಿಸ್ಬಿಡಿ ಶರ್ಮಾ ಅವರೇ. ನಿಮ್ಮ ಮನೆಗೆ ಬಂದು ನಿಮ್ಮ ಮಗನ ಮೇಲೆ ಕೈ ಮಾಡಬೇಕಾಗಿ ಬಂತು. ಇವನನ್ನ ಕೊಂದು ಹಾಕಿದಿದ್ರೆ ನಾನು ಸಂತೋಷ ಪಡ್ತಾ ಇದ್ದೆ. ಭೂಮಿ ಬಾರೋಗೋದ್ರ ಬದಲು ಇಂಥವ್ರು ಸಾಯೋದೇ ಮೇಲು. ನೋಡಿ, ಮಕ್ಕಳು ಒಂದು ಏಜಲ್ಲಿ ದಾರಿ ತಪ್ಪುತ್ತಾರೆ. ಅವ್ರನ್ನ ತಿದ್ದಿ ತೀಡಿ ಸರಿ ದಾರಿಗೆ ತರೋದು ಹೆತ್ತೋರ್ ಕರ್ತವ್ಯ. ಏನ್ರಿ ಇದು? ಏನ್ರಿ ಕಮ್ಮಿ ಮಾಡಿದ್ರಿ ಇವನಿಗೆ? ಹಣದ ಕೊರತೆ ಇದೆಯಾ? ಬಟ್ಟೆಗೆ ಕೊರತೆ ಇದೆಯಾ? ಊಟಕ್ಕೆ ಕೊರತೆ ಇದೆಯಾ? ಆದ್ರೂ ಯಾಕಿದೆ ದರಿದ್ರ ಬುದ್ಧಿ ಬಂತು ಇವನಿಗೆ? ಇಂಥ ಮನೆ ಹಾಳು ಕೆಲಸ ಮಾಡೋದಕ್ಕಿಂತ ಕೆಳಗ ಬಾವಾಗ ಬಿದ್ದು ಸಾಯೋ. ಯಾಕೋ ನಮ್ಮ ಮಾನ ಮರ್ಯಾದೆಯೆಲ್ಲ ಕಳಿತೀಯಾ? ಸೋಮು, ಅಣ್ಣ ನೀನು ಮನೆಗೆ ನಡಿ. ಸ್ವಲ್ಪ ಕೆಲಸ ಇದೆ, ಮುಗಿಸಿ ಬರ್ತೀನಿ. ಅಣ್ಣ, ನಡೆದಿದ್ರಲ್ಲಿ
ನಮ್ಮ ಮೇಘಂದ್ ಯಾವ ತಪ್ಪು ಇಲ್ಲ ಅಣ್ಣ. ಎಲ್ಲ ದರಿದ್ರ ಬಂಟಿ ಮಾಡಿರೋದು. ಪ್ರಪಂಚ ಜ್ಞಾನನೇ ತಿಳಿದೇ ಇರೋಂಥ ಅಮಾಯಕ ಹುಡುಗಿ ಅಣ್ಣ ನಮ್ಮ ಮೇಘ. ದಯವಿಟ್ಟು ನೀನು ಅವಳ ಮೇಲೆ ಕೋಪ ಮಾಡ್ಕೋಬೇಡ ಅಣ್ಣ. ಇದೊಂದ್ಸಲ ಕ್ಷಮಿಸ್ಬಿಡು ಅವಳನ್ನ. ಮನೆಗೆ ನಡಿಯಂದೆ. ಹೇಳೆ, ಯಾಕೆ ಹೇಳಿಲ್ಲ ನನಗೆ? ಭಯ ಭಯ ದೊಡಮ್ಮ, ಭಯದಿಂದಲೇ ಅವಳು ಹೇಳಿಲ್ಲ. ಅಲ್ಲ, ಪ್ರತಿಯೊಂದು ವಿಷಯಕ್ಕೂ ಮನೆಯವರೆಲ್ಲ ಸೇರೋದು, ವಿಷಯ ಗೊತ್ತಿಲ್ಲದೆ ಬಾಯಿಗೆ ಬಂದಾಗ ಮಾತಾಡೋದು, ಮಾಡದಿರೋ ತಪ್ಪಿಗೆ ತಪ್ಪಿತಸ್ಥರನ್ನಾಗಿ ನಿಲ್ಸೋದು, ಹೀಗೆಲ್ಲ ಮಾಡ್ತಿದ್ರೆ ಯಾರಿಗೆ ತಾನೇ ಸತ್ಯ ಹೇಳೋ ಧೈರ್ಯ ಬರುತ್ತೆ ಹೇಳಿ? ನಿಮಗೆ ಗೊತ್ತು ಇವಳ ಸ್ವಭಾವ ಹೇಗೆ ಅಂತ. ಒಂದು ಸಣ್ಣ ವಿಷಯನ ನಿಮಗೆ ಹೇಳ್ಬೇಕು ಅಂದ್ರು ಹೇಳ ಬೇಡವಾ ಅಂತ 10 ಸಲ ಯೋಚನೆ ಮಾಡ್ತಾಳೆ. ಅಂತದ್ರಲ್ಲಿ ಇಷ್ಟು ದೊಡ್ಡ ವಿಷಯನ ಹೇಳ್ಬೇಕು ಅಂತ ನೀವ್ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಕಸ್ಮಾತ್ ಅವಳು ಹೇಳಿದಿದ್ರು ಅವಳು ನ್ಯಾಯ ಸಿಕ್ತಿತ್ತ? ನೀನ್ ಇಂಟರ್ನೆಟ್ ಯೂಸ್ ಮಾಡಿದ್ರಿಂದಲೇ ಇಷ್ಟೆಲ್ಲ ಆಗಿದ್ದು ಅಂತ ಅವಳ ಮೇಲೆ ಗೂಬೆ ಕೂರಿಸ್ತಿದ್ರಿ. ನೀವೇ ಒಂದ್ ನಿಮಿಷ ಯೋಚನೆ ಮಾಡಿ ದೊಡಮ್ಮ, ಬಂಟಿ ಯಾಕೆ ಮೇಘನ್ನೇ ಟಾರ್ಗೆಟ್ ಮಾಡ್ಕೊಂಡ ಅಂತ? ಯಾಕಂದ್ರೆ ಅವನು ಚೆನ್ನಾಗಿ ಗೊತ್ತಿತ್ತು ಇವಳು ಏನೇ ಮಾಡಿದ್ರು ಮನೆಯವ್ರ ಹತ್ರ ಏನು ಹೇಳ್ಕೊಳ್ಳೋದಿಲ್ಲ, ಮನೆಯವ್ರ ಕಂಡ್ರೆ ವಿಪರೀತ ಭಯ ಅಂತ. ಅದಕ್ಕೆ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಇವಳನ್ನ ಬುಟ್ಟಿಗೆ ಹಾಕೊಳ್ಳೋ ಪ್ರಯತ್ನ ಪಟ್ಟ. ಈ ಕಾಲದಲ್ಲಿ ಒಂದು ಹೆಣ್ಣು ಮುಖ್ಯವಾಗಿ ಬೇಕಾಗಿರೋದು ಆತ್ಮವಿಶ್ವಾಸ, ಧೈರ್ಯ, ನಂಬಿಕೆ. ಅದನ್ನ ಯಾವತ್ತಾದ್ರೂ ಈ ಮನೆಯವ್ರು ಕೊಟ್ಟಿದ್ದೀರಾ ಇವಳಿಗೆ? ಹೋಗ್ಲಿ, ಅಂತ ವಾತಾವರಣನಾದ್ರೂ ಇದೆಯಾ ಈ ಮನೆಯಲ್ಲಿ? ಹೆಣ್ಮಕ್ಳು ಅಂದ್ರೆ ಅದು ಮಾಡಬಾರ್ದು, ಇದು ಮಾಡಬಾರ್ದು, ಹಾಗಿರ್ಬೇಕು, ಹೀಗಿರ್ಬೇಕು, ಕೂತ್ರೆ ತಪ್ಪು, ನಿಂತ್ರೆ ತಪ್ಪು, ಇಷ್ಟೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದ್ದಾಗ ಅವ್ಳು ಹೇಗ್ ತಾನೇ ಧೈರ್ಯವಾಗಿರೋಕ್ ಸಾಧ್ಯ ದೊಡಮ್ಮ? ತಪ್ಪು ಯಾರಿಂದ ಆಗಲ್ಲ ದೊಡಮ್ಮ, ಎಲ್ಲರಿಂದ ಆಗತ್ತೆ. ತಪ್ಪಾದಾಗ ಅದನ್ನ ಹೇಗ್ ಸರಿಪಡಿಸ್ಕೊಬೇಕು ಅಂತ ಹೇಳ್ಕೊಟ್ಟಾಗ ತಾನೆ ಅವಳಿಗೆ ಜೀವನದ ಬಗ್ಗೆ ಒಂದು ನಂಬಿಕೆ ಅಂತ ಬರೋದು. ಆ ಕೆಲ್ಸನ ನೀವ್ ಯಾವತ್ತಾದ್ರೂ ಮಾಡಿದೀರಾ? ಇವ್ರು ಪ್ರತಿ ಒಂದಕ್ಕೂ ಭಯ ಪಡೋದನ್ನೇ ಒಳ್ಳೆತನ, ಸಂಸ್ಕಾರ, ನಡವಳಿಕೆ ಅಂತ ನೀವ್ ಹೇಳ್ತಾ ಹೋದ್ರೆ ಧೈರ್ಯ ಅನ್ನೋ ಮಾತ್ರ ಜಾಗನೇ ಇಲ್ವಲ್ಲ ದೊಡಮ್ಮ? ನಿಮ್ ತರ ತಾಯಿ ಸಿಗೋದಕ್ಕೆ ಮೇಘ ಪುಣ್ಯ ಮಾಡಿರ್ಬೇಕು. ಇವಳು ಯಾವಾಗ್ಲೂ ಸಂತೋಷವಾಗಿರ್ಲಿ ಅಂತಾನೆ ಬಯಸ್ತೀರಾ ನೀವು. ಜೀವನದಲ್ಲಿ ಇವಳು ಅನ್ಕೊಂಡಿದ್ದೆಲ್ಲ ಸಿಗ್ಲಿ ಅಂತ ಆಸೆ ಪಡ್ತೀರಾ ನೀವು. ಆದ್ರೆ ಒಂದ್ ವಿಷಯನ ಮರ್ತು ಬಿಟ್ಟಿದ್ದೀರಾ. ಸಂತೋಷನ ಗಳಿಸ್ಕೋಬೇಕಂದ್ರು ಕಷ್ಟ ಪಡ್ಬೇಕು ದೊಡಮ್ಮ. ಕಷ್ಟ ಪಡ್ಬೇಕು ಅಂದ್ರೆ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇರ್ಬೇಕು. ಏನೇ ಬರ್ಲಿ ನೋಡ್ಕೋತೀನಿ ಅನ್ನೋ ಧೈರ್ಯ ಇರ್ಬೇಕು. ಅದೆಲ್ಲ ಇದೆಯಾ ಇವಳಿಗೆ? ಇಲ್ಲ ಅನ್ನೋದಾದ್ರೆ ಅದಕ್ಕೆ ಹೊಣೆ ಯಾರು? ಇವಳ ಅಥವಾ ಇವಳನ್ನ ಹೀಗೆ ಬೆಳೆಸಿರೋ ನೀವಾ? ಗಂಟೆ ಹತ್ತಾಗ್ತಾ ಬಂತು, ಇವ್ರು ಇನ್ನೂ ಬಂದಿಲ್ಲ. ಯಾವತ್ತೂ ಅವರಿಷ್ಟು ತಡ ಮಾಡಿದವರೇ ಅಲ್ಲ. ಸೋಮು,
ಬಂಟಿ ಮನೆಯಿಂದ ಹೊರಡುವಾಗ ಅವ್ರು ಎಲ್ಲಾದ್ರೂ ಹೋಗ್ತೀನಿ ಅಂತ ಹೇಳಿದ್ರಾ? ಇಲ್ಲ ಅತ್ಗೆ, ನಾನು ಆಗ್ಲಿಂದ ಫೋನಿಗೆ ಟ್ರೈ ಮಾಡ್ತಾನೆ ಇದ್ದೀನಿ. ಫೋನ್ ರಿಂಗ್ ಆಗ್ತಾ ಇದೆ, ಆದರೆ ಅಣ್ಣ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನನ್ನ ಮಗ ಏನು ಮಾಡ್ಕೊಬಿಟ್ನೋ ಏನೋ. ಮರ್ಯಾದೆ ಹೋದ್ಮೇಲೆ ಬದುಕಿರ್ಲೇಬಾರ್ದು ಅಂತನೋ ನಾವು. ಮರ್ಯಾದೆ ಹೋದ್ಮೇಲೆ ಬದುಕಿರ್ಲೇಬಾರ್ದು ಅಂತನೋ ನಾವು. ಇವತ್ತು ಇವಳು ಅವನ ಮರ್ಯಾದೆಯನ್ನು ತೆಗೆದುಬಿಟ್ಲು. ಆ ದುಃಖದಲ್ಲಿ ಅವನೇನಾದ್ರು ಮಾಡ್ಕೊಂಡ್ಬಿಟ್ರೆ ಅಮ್ಮ, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ? ಅಪ್ಶಕ್ನ ನೋಡಿಬೇಡ. ಅಣ್ಣ ಏನ್ ಹೇಳಿ ಅಲ್ಲ, ಅವನು ವಾಪಸ್ ಬಂದೇ ಬರ್ತಾನೆ. ಏನೋ ಕೆಲ್ಸದ ಒತ್ತಡ, ಅದಕ್ಕೆ ಇವತ್ತು ಸ್ವಲ್ಪ ಲೇಟ್ ಆಗಿದೆ. ಅಂದ ಮಾತ್ರಕ್ಕೆ ನೀನ್ ಅನ್ಕೊಂಡಿರೋ ಹಾಗೆ ಏನು ಆಗಿರಲ್ಲ. ನನ್ನ ಮಗನ ಬಗ್ಗೆ ನನ್ಗೆ ಗೊತ್ತು ಕಣೆ, ಅದಕ್ಕೆ ಬಾಯ್ ಆಗ್ತಾ ಇರೋದು. ಜಯಂತ, ಸೋಮು, ನೀವಿಬ್ರು ಹೋಗಿ ಅವ್ರು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಕರ್ಕೊಂಡು ಬನ್ನಿಪ್ಪ. ಸರಿ ಅತ್ಗೆ. ಊಟ ಬರ ಹೋಗೋಣ. ನೋಡ್ಕೊಂಡು ಬರ್ರು ಮಾವ. ವಿಶ್ವನಾಥ, ಎಲ್ಲಿ ಹೊರಟೋಗಿದ್ಯಪ್ಪ? ಎಷ್ಟು ಆತಂಕಾಗಿತ್ತು ಗೊತ್ತಾ? ಹೆಗಲ ಮೇಲೆ ಮನೆತನದ ಜವಾಬ್ದಾರಿ ಇದೆಯಮ್ಮ, ಅಷ್ಟು ಸುಲಭಕ್ಕೆ ಸಾಯಕ್ಕಾಗಲ್ಲ. ಗಾಬರಿ ಆಗ್ಬಿಟ್ಟಿದ್ಯಮ್ಮ. ಗಾಯ ಆಗಿದೆ, ನೋಯ್ತಾ ಇದೆ. ಪರಿಹಾರ ಹುಡುಕಬೇಕಲ್ಲ, ಅದಕ್ಕೆ ಹೋಗಿದ್ದೆ. ಮಯೂರಿ,